ಕನ್ನಡ ಹುಡುಗನ ಸಿನಿಮಾ ಒಂದು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ದಷ್ಟೇ ಅಲ್ಲದೆ ಬಾಲಿವುಡ್ ಅಂಗಳದಲ್ಲೂ ಬೆವರಿಳಿಸಿದೆ. ಒಂದು ಕಾಲದಲ್ಲಿ ಅವಕಾಶ ಸಿಗದೆ ಮೆಜೆಸ್ಟಿಕ್ನಲ್ಲಿ ಮಲಗಿದ್ದ ಹುಡುಗನೊಬ್ಬ ಇವತ್ತು ಇಡೀ ಬಾಲಿವುಡ್ ಹಾಲಿವುಡ್ ಸ್ಟಾರ್ಗಳನ್ನೇ ತನ್ನತ್ತ ಸೆಳೆದು ಎಲ್ಲರೂ ಬೆರಗಾಗುವಂತೆ ಮಾಡಿದ್ದಾರೆ. ಅಷ್ಟಕ್ಕೂ ಯಾರಪ್ಪ ಅದು ಅಂತೀರಾ? ನೋಡಿ. ಹಳ್ಳಿಯಿಂದ ಅಮೆರಿಕದೆತ್ತರಕ್ಕೆ ಬೆಳೆದ ಕನ್ನಡದ ಹುಡುಗ ನವೀನ್ ಯಶ್ ರಾಕಿ ಬಾಯ್ ಬೆಳೆದ ಹಾದಿ ರೋಚಕ. ರಾಕಿಂಗ್ ಸ್ಟಾರ್ ಯಶ್ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಇಡೀ ವರ್ಲ್ಡ್ ವೈಡ್ ಚಿರಪರಿಚಿತವಾದ ಹೆಸರು. ಹಾಸನದಲ್ಲಿ ಹುಟ್ಟಿ ಮೈಸೂರಿನಲ್ಲಿ ಬೆಳೆದು ಬೆಂಗಳೂರಿನಲ್ಲಿ ನಟನೆಯ ಪರೀಕ್ಷೆಗಿಳಿದು ಇಂದು ಭಾರತೀಯ ಚಿತ್ರರಂಗವನ್ನೇ ಆಳುತ್ತಿರುವಂತಹ ರಾಕಿ ಬಾಯ್ ಚಿಕ್ಕ ಮಕ್ಕಳಿಂದ ಹಿಡಿದು ಯೂತ್ಸ್, ಫಿಮೇಲ್ ಫ್ಯಾನ್ಸ್ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಾಗಿದ್ದಾರೆ. ಮೊದಮೊದಲು ಸೀರಿಯಲ್ಗಳ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟಿದ್ದ ನಟ ಯಶ್ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ಸಾಲು ಸಾಲು ಸವಾಲು, ಅವಮಾನ, ಅವಕಾಶದಿಂದ ವಂಚನೆ, ಊಟಕ್ಕೂ ಹಣವಿರದ ಉಪವಾಸದ ದಿನಗಳು, ಸ್ಟ್ರಗಲ್ ಡೇಸ್ ಯಾವುದೊಂದು ಯಶ್ ಅವರ ಕನಸಿಗೆ ಅಡ್ಡಿಯಾಗಲಿಲ್ಲ. ಎಲ್ಲವನ್ನು ಕೂಡ ಸಹಿಸಿಕೊಂಡು ಇಂದು ನಿಂತಿರುವುದು ಆಕಾಶದಷ್ಟು ಎತ್ತರದಲ್ಲಿ. ಯಶ್ ಕೆರಿಯರ್ ಶಿರುವಿನಲ್ಲಿ ಯಾರು ಕರೆದು ಕೆಲಸವನ್ನು ಕೊಡಲಿಲ್ಲ. ಅವಕಾಶಕ್ಕಾಗಿ ಕಾದು ಕಾದು ದಿಕ್ಕು ತೋಚದೆ ಮೆಜೆಸ್ಟಿಕ್ನಲ್ಲೇ ಮಲಗಿದ್ರು. ಸತತ ಪರಿಶ್ರಮ, ಗೆಲ್ಲಲೇಬೇಕಾದ ಅನಿವಾರ್ಯತೆ, ಮನದಲ್ಲಿದ್ದ ಕಿಚ್ಚು, ಕಠಿಣ ಹಾದಿ ಎಲ್ಲವೂ ಕೂಡ ಯಶ್ ಅವರನ್ನ ಕುಗ್ಗಿಸಲಿಲ್ಲ. ಸೋಲಲು ಕೂಡ ಬಿಡಲಿಲ್ಲ. ಒಂದಾದ ಮೇಲೊಂದರಂತೆ ಯಶ್ ಸಿನಿಮಾಗಳಲ್ಲಿ ನಟಿಸಿ ಹಿಟ್ ಮೇಲೆ ಹಿಟ್ ಕೊಟ್ಟು ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲದೆ ಇಂದು ಇಡೀ ದುನಿಯಾನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಯಾವ ಜಾಗದಲ್ಲಿ ನಿಂತು ಯಶ್ ತನ್ನ ಕಟೌಟ್ ಎಲ್ಲಿ ಇರಬೇಕು ಅಂತ ಕನಸು ಕಂಡಿದ್ರೋ ಇಂದು ಅದೇ ಜಾಗದಲ್ಲಿ ಯಶ್ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಅದೇ ಮೆಜೆಸ್ಟಿಕ್ನಲ್ಲಿ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಮಾಡುವ ಮೂಲಕ ಬಾಲಿವುಡ್ ಹಾಲಿವುಡ್ ಸ್ಟಾರ್ಗಳನ್ನು ಸೆಳೆದು ಬೆರಗಾಗುವಂತೆ ಮಾಡಿದ್ದಾರೆ. ಕನ್ನಡದ ಹುಡುಗನೊಬ್ಬ ಸಿನಿಮಾದಲ್ಲಿ ಯಾವ ಗಾಡ್ ಫಾದರ್ ಇಲ್ಲದೆ ಬೆಳೆದ ಪರಿ ಯಶ್ ಫ್ಯಾನ್ಗಳಿಗಷ್ಟೇ ಮಾತ್ರವಲ್ಲದೆ ಕನ್ನಡಿಗರಿಗೂ ಒಂದು ಹೆಮ್ಮೆಯ ಸಂಗತಿ ಕೂಡ.